ಯೋಜನೆಯಲ್ಲಿ ಈಗ ಎರಡು ಹಿಂದೂ ದೇಶ ಹೌದು ಒಪ್ತಿನ ಮಾತನ್ನು, ಆದರೆ ಇಂಥ ಒಂದು ಅಗ್ರಿಮೆಂಟ್ಗಳನ್ನು ಮಾಡಿಕೊಂಡ ವ್ಯಾಪಾರ ಕೇಂದ್ರ ಯಾಕೆ ಮಾಡಬಾರ್ದು ಈ ಮಾತನ್ನು ಇವತ್ತು ನಮ್ಮ ಟ್ರಂಪ್ದಿಂದ ಬಂದದ್ದು. ಟ್ರಂಪ್ ಅವ್ರು ಏನು ಹೇಳ್ತಿದ್ದಾರಪ್ಪ ಅಂದ್ರೆ ನಿಮ್ಮ ವ್ಯಾಪಾರಗಳನ್ನ ಸಹಕಾರ ಮಾಡ್ತೀನಿ ಅಂತ. ಅವ್ರು ವ್ಯಾಪಾರ ಕೇಂದ್ರ ಬೇಕಾಗಿದೆ, ದುಡ್ಡು ಬೇಕಾಗಿದೆ ಅವ್ರಿಗೆ. ಜಗತ್ತಿನ ಶ್ರೀಮಂತ ದೇಶ ನಾನಪ್ಪ ನನ್ನ ಮಾತು ಕೇಳಬೇಕು ಅನ್ನೋದದ. ಇದನ್ನು ಯಾರು ವಿರೋಧ ಮಾಡ್ತಾರೆ? ಟ್ರಂಪರಿಗೆ ಸರಿ ಇವತ್ತು ನಾವೆಲ್ಲರೂ ನಿಂತು ವಿಚಾರ ಮಾಡಬೇಕು. ರಾಹುಲ್ ಗಾಂಧಿಯವರಾಯ್ತು, ಮೋದಿಯವರಾಯ್ತು. ಯಾಕಂದ್ರೆ ನಾವು ಓಪನ್ ಮಾರ್ಕೆಟ್ಗೆ ಬಂದು ನಿಂತಿದ್ದೀವಿ. ಇಲ್ಲಿ ಓಪನ್ ಮಾರ್ಕೆಟಲ್ಲಿ ಒಳ್ಳೆಯ ಗುಣಗಳನ್ನ ನಾವು ಅಳವಡಿಸ್ಕೊಳ್ಬೇಕಾಗ್ತದೆ. ಇದನ್ನು ವಾಜಪೇಯಿ ಅವರು ಸಹಿತ ಬಯಸಿದ್ದು. ಎರಡೂ ದೇಶಗಳ ಮಧ್ಯದಲ್ಲಿ ಸ್ನೇಹವನ್ನು ಬಯಸಿದ್ರು. ಈ ಯುದ್ಧದ ಸೈನಿಕರು ಗುಂಡು ಮದ್ದು ಎಲ್ಲ ಬೇಡಪ್ಪ, ದೂರ ಇರಲಿ, ಅವರು ಕೂಡ್ಕೊಂಡು ಬದುಕಲಿ ಅಂತ. ಈಗೇನು ಪಾಕ ಒಕ್ಕುಪೇಟದ ಅದ ಪಾಕದಲ್ಲೇ ಇರಲಿ, ಆಡಳಿತ ಅದ ಮಾಡಿ ನಮ್ಮದು ನಾವು ಮಾಡ್ಕೊಂಡು ಹೋಗೋಣ. ಈ ಎಲವೋಸ್ಟ್ ಅನ್ನೋಂಥ ಏನಿಲ್ಲ ಅದು ನಮಗೆ ಕೇಂದ್ರ ಆಗ್ತದೆ. ಆದ್ರೆ ಇಲ್ಲೇ ನೇಪಾಳ ಜೊತೆಗೆ ಇದ್ದಂತಹ ಸಂಪರ್ಕಗಳು ಆಯ್ತಪ್ಪ ಅಂತಾರೆ ಯುದ್ಧ ಕಡಿಮೆ ಆಗಿಬಿಡ್ತದೆ, ಬಾಂಬ್ ಕಡಿಮೆ ಆಗ್ತದೆ, ಭಯೋತ್ಪಾದನೆ ಹೋಗ್ತದೆ. ಈ ಎಲ್ಲ ನೆಲೆಯಲ್ಲಿ ಯಾಕೆ ನಾವು ಮತ್ತೊಮ್ಮೆ ಯೋಚನೆ ಮಾಡಬಾರ್ದು ಅನ್ನೋದು ಇವತ್ತು ಈಗಿನ ಸಂದರ್ಭದ ಒಂದು ವಿಚಾರ. ಯಾಕಪ್ಪ ಅಂತಂದ್ರೆ ಹೌದು ಮಧ್ಯಸ್ಥಿಗೆ ಬೇಕಾಗಿಲ್ಲ ನಮಗೆ, ಅಮೇರಿಕಾದಿಂದ ಅವಶ್ಯಕತೆ ಇಲ್ಲ. ಆದರೆ ಅಮೇರಿಕಾಗೆ ವ್ಯಾಪಾರ ಬೇಕಾಗಿದೆ, ನಮಗೂ ವ್ಯಾಪಾರ ಬೇಕಾಗಿದೆ, ಪಾಕಿಸ್ತಾನಕ್ಕೂ ಆರ್ಥಿಕ ಎದ್ದು ನಿಲ್ಲಬೇಕಾಗಿದೆ. ನನಗಂತೂ ಯುದ್ಧ ಮಾಡ್ತದೆ. ಎಷ್ಟು ವರ್ಷ ಯುದ್ಧ ಮಾಡೋರು ನೀವು? ಟಾಲ್ಸ್ತಾ ಇದನ್ನು ಹೇಳ್ತಾ ಇದ್ದಾರೆ, ಯುದ್ಧ ಮತ್ತು ಶಾಂತಿ. ಈ ಮಾತು ಮತ್ತೊಂದು ಹೇಳ್ತಾ ಇದ್ದೀನಿ. ಈ ಮಾತಿನ ಈ ಸಂದರ್ಭದಲ್ಲಿ ಈ ವ್ಯಾಪಾರ ಶುರು ಮಾಡಿದರೆ ಸಹಜವಾಗಿ ಆತ್ಮಹತ್ಯೆ ಬಂದು ಬಿಡ್ತದಲ್ಲ, ದುಡ್ಡು ಓಡಾಡ್ಲಿಕ್ಕೆ ಶುರು ಆಗ್ತದೆ. ಹೊಡೆದಾಟ ತಪ್ಪು ಹೋಗಿಬಿಡ್ತಾವ. ಕಾಶ್ಮೀರ ಇಬ್ಬರೊಳಗೆ ಉಳಿದು ಹೋಗಿಬಿಡ್ತದೆ, ತನ್ನ ಸ್ಥಾನ ಬೆಳಗುಂತ ಬೆಳೆದು ಹಾಗೆ ಆಗ್ತದೆ. ನೋಡಿರಿ, ಈ ಒಂದು 3 ವರ್ಷದ ವ್ಯಾಪಾರ ಕೋಟಿನಲ್ಲಿ ಜನ ಬರ್ತಾ ಇದ್ದಾರೆ. ಬರೀ ನಮ್ಮ ಭಾರತದ ಕಾಶ್ಮೀರದಲ್ಲ, ಇಡೀ ಕಾಶ್ಮೀರ ಒಂದದ ಎಷ್ಟು ಕೋಟಿ ಜನ ಬರ್ಬೋದು. ವ್ಯಾಪಾರ ಕೇಂದ್ರ ಆಗ್ತದೆ, ಪ್ರವಾಸಿ ಕೇಂದ್ರ ಆಗ್ತದೆ. ನಮ್ಮಲ್ಲಿ ನಮ್ಮದು ಉಳಿತದೆ, ಅವರಲ್ಲಿ ಅವ್ರು ಉಳಿತದೆ. ಎಲ್ಲರಿಗಿಂತ ಹೆಚ್ಚು ಕಾಶ್ಮೀರಗಳು ನೆಮ್ಮದಿಯಿಂದ ಇರ್ತಾರೆ. ದಿನನಿತ್ಯ ಮದ್ದು ಗುಂಡುಗಳ ಮಧ್ಯದಲ್ಲಿ ಸಾಯುವಂಥದ್ದಿಲ್ಲ. ಉರಿ ಆಯಿತು, ರಜೌರಿ ಆಯಿತು, ನಮ್ಮಲ್ಲೇ ಅವರಲ್ಲಿ ಕೆಲವು ಪಟ್ಟಣಗಳಾಗಿರ್ಬೋದು, ಇವೆಲ್ಲವೂ ಗಡಿಯಲ್ಲಿದ್ದಂಥ ಎಲ್ಲ ಪಟ್ಟಣಗಳು ಇವತ್ತು ಅಸಂತ್ರವಾಗಿದ್ದಾರೆ. ಜನ ಈ ಭಯದಿಂದಾಗಿ ಬಂಕಗಳನ್ನು ನಡ್ಕೊಂಡು ಇಲಿಗಳತೆ ಅವಳು ಬದುಕುವಂಥ ಒಂದು ಸ್ಥಿತಿಗೆ ಹೊಂದಾಣಿಕೆ ಆಗ್ತಾ ಇದ್ದಾರೆ. ಅನಿವಾರ್ಯವಾಗಿ ಕಾಶ್ಮೀರಿಗಳು ಎರಡೂ ಕಡೆ ಭಯೋತ್ಪಾದನೆಗೆ ಬಲಿ ಆಗ್ತಾ ಇದ್ದಾರೆ. ಇವೆಲ್ಲ ನೀರಲ್ಲಿ ಟ್ರಂಪ್ ನೀಡಿದಂಥ ಒಂದು ಸಲಹೆ. ಜೊತೆಗೆ ಈಗ ಚುನಾವಣೆ ಇರುವುದನ್ನು ಮೋದಿಯವರು ಒಂದು ಗಳಿಗೆ ಕಾಂಗ್ರೆಸ್ ಇದ್ದಿದ್ದು ಸಹಿತ ಇವತ್ತು ಇದೇ ಆಗ್ತಿತ್ತು. ಸುಮ್ಮನೆ ವಿರೋಧ ಮಾಡೋದಲ್ಲ. ಈಗ ಹೋಗ್ರಿ, ಮೋದಿಯವ್ರಿಗೆ ಗೆಲ್ಲಲಿಕ್ಕೆ ಸಾಧ್ಯದನ ಪಿ ಹೋಗಿಯನ್ನು ಇದನ್ನು ಸಹಿತ ವಿಚಾರ ಮಾಡಬೇಕಾಗಿದೆ. ಈ ಕಾಂಗ್ರೆಸ್ ಹೋದ್ರೆ ಕಾಂಗ್ರೆಸ್ ಗೆಲ್ಲಲಿಕ್ಕೆ ಸಾಧ್ಯದನ ಪಿ ಹೋಗಿಯನ್ನು ಅದು ಇದು